ಕೇಂದ್ರ ಸಚಿವರ ಐಷಾರಾಮಿ ಜೀವನಕ್ಕೆ ಕೋಟಿ ಕೋಟಿ ಖರ್ಚಾಗಿದೆ. ಇಲ್ಲಿ ಅಧಿಕೃತ ನಿವಾಸಗಳ ನವೀಕರಣಕ್ಕೆ ಬರೋಬ್ಬರಿ 547 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಕಳೆದ 11 ವರ್ಷಗಳಲ್ಲಿ ಕೇಂದ್ರ ಸಚಿವರುಗಳ ಐಷಾರಾಮಿ ಜೀವನ ಎಷ್ಟು ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ, ಮನೆ ನವೀಕರಣಕ್ಕೆ, ಮನೆ ಕಟ್ಕೊಳ್ಳೋಕ್ಕಲ್ಲ, ಇರೋ ಮನೇನ ನಾನು ಡೆಕೋರೇಷನ್ ಮಾಡ್ತೀನಿ, ಇಂಟೀರಿಯರ್ಸ್ ಮಾಡಿಸ್ಬಿಡ್ತೀನಿ, ನಾನು ಹೊಡೆದು ಹಾಕ್ಬಿಡ್ತೀನಿ, ನನಗೆ ಈ ಕಡೆ ಇರೋ ರೂಮ್ ಆ ಕಡೆ ಬೇಕು, ಆ ಕಡೆ ಇರೋ ರೂಮ್ ಈ ಕಡೆ ಬೇಕು, ಟಾಯ್ಲೆಟ್ ಇಲ್ಲಿ ಬರಬೇಕು, ಹಾಲ್ ಅಲ್ಲಿ ಬರಬೇಕು, ಮನೆಯ ಒಳಾಂಗಣ ವಿನ್ಯಾಸಕ್ಕಾಗಿ, ಒಳಾಂಗಣ ನವೀಕರಣಕ್ಕಾಗಿ ಸೋಫಾ ಸೆಟ್ ಬೇಕು, ಈ ಥರದ ಟಿ ವಿ ಬೇಡ, ಆ ಥರದ ಟಿ ವಿ ಬೇಕು, ಲೈಟ್ಗಳಿದು ಬೇಡ, ತೂಗು ದೀಪಗಳು ಬೇಕು ನನಗೆ, ಈ ಥರದ್ದು ಏನೋ ಒಂದಷ್ಟು ಇರುತ್ತಲ್ಲ. ಸೊ ಇಂಥ ಕೆಲಸಗಳಿಗೆ ನೀವೇನು ಮಾಡಿದ್ದಾರೆ, ಸಾರ್ವಜನಿಕರ ತೆರಿಗೆಯ 547 ಕೋಟಿ ರೂಪಾಯಿಗಳನ್ನು 11 ವರ್ಷಗಳಲ್ಲಿ ಕೇಂದ್ರ ಸಚಿವರು ಈ ರೀತಿ ಖರ್ಚು ಮಾಡಿದ್ದಾರೆ ಅಂತ. ಅಧಿಕೃತ ನಿವಾಸಗಳ ನವೀಕರಣ, ಅಫಿಷಿಯಲ್ ರೆಸಿಡೆನ್ಸ್ ಇರುತ್ತಲ್ಲ, ಅಧಿಕೃತ ಮನೆಗಳಿರ್ತಾವಲ್ವ, ಅವುಗಳನ್ನು ಇವರು ರಿಪೇರಿ ಮಾಡಬೇಕು, ನಾನು ಅದನ್ನು ಇನ್ನೂ ಅಂದಗಾಣಿಸ್ಬೇಕು, ಅದನ್ನು ಚೆನ್ನಾಗಿ ತೋರಿಸ್ಬೇಕು, ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕು, ಪೀಠೋಪಕರಣ ಬೇಕು ನನಗೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಏನು ಮಾಡ್ತಾರೆ ಇವರು, ಒಂದಷ್ಟು ನವೀಕರಣ ಮಾಡ್ದಂಗೆ ಮಾಡ್ತಾರೆ ಇವರು. ಪೀಠೋಪಕರಣ ವೆಚ್ಚವನ್ನು ಕೂಡ ಇವರು ಸೇರಿಸ್ಕೊಳ್ತಾರೆ. ಇದರಲ್ಲಿ ಕೇಂದ್ರ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ 547 ಕೋಟಿ ರೂಪಾಯಿಗಳು ಖರ್ಚಾಗಿದೆ. 2014-15ಕ್ಕಿಂತ 2025-26ನೇ ಆರ್ಥಿಕ ವರ್ಷದಲ್ಲಿ ಇದು 3 ಪಟ್ಟು ಜಾಸ್ತಿ ಆಗಿದೆ ಅಂತ RTIನಲ್ಲಿ ಸಚಿವರ ಖರ್ಚಿನ ಮಾಹಿತಿ ಇದೀಗ ಬಟಾಬಯಲಾಗಿದೆ. ಇವರು ಐಷಾರಾಮಿ ಲೈಫ್ ಹೇಗಿದೆಯಪ್ಪ, 2014-15 27 ಕೋಟಿ 47 ಲಕ್ಷ ಖರ್ಚು ಮಾಡಿಕೊಂಡಿದ್ರು. 2015-16 29 ಕೋಟಿ 57 ಲಕ್ಷ. 2016-17ಕ್ಕೆ 30 ಕೋಟಿ 10 ಲಕ್ಷ. 2017-18 23 ಕೋಟಿ 34 ಲಕ್ಷ. 2018-19 23 ಕೋಟಿ 42 ಲಕ್ಷ ಬರುತ್ತಾಗ 2019-20ಕ್ಕೆ 26.37 ಕೋಟಿ. ಹೀಗೆ ಏರಿಕೆಯಾಗಿ ಏನಾಗುತ್ತೆ, 2025-26ಕ್ಕೆ ಒಂದೇ ವರ್ಷಕ್ಕೆ 92.35 ಕೋಟಿ ಇವರು ಖರ್ಚು ಮಾಡಿದ್ದಾರೆ ಅಂತ.